ಚಿಕ್ಕಬಳ್ಳಾಪುರ ತಾಲೂಕಿನ ಅಂದರ್ಲಹಳ್ಳಿ ಗ್ರಾಮದಲ್ಲಿ 1975ರಲ್ಲಿ ಶ್ರೀ ಮುನೇಶ್ವರ ಸ್ವಾಮಿಯ ದೇಗುಲವನ್ನು ರಾಮಕೃಷ್ಣಪ್ಪ ಮತ್ತು ನಾರಾಯಣಮ್ಮ ದಂಪತಿ ತಮ್ಮ ಸ್ವಂತ ಜಾಗದಲ್ಲಿ ನಿರ್ಮಾಣ ಮಾಡಿದರು. ಕಾಲಕ್ರಮೇಣ ಊರಿಗೆ ಶ್ರೀ ಮುನೇಶ್ವರ ಸ್ವಾಮಿ ಕಾವಲುಗಾರನಾಗಿ, ಗ್ರಾಮಸ್ಥರ ರಕ್ಷಕನಾಗಿ, ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ಈಡೇರಿಸುತ್ತಾ ಭಕ್ತರ ಇಷ್ಟ ದೇವರಾಗಿ ಪರಿಣಮಿಸಿ ಭಕ್ತರ ಮನಸ್ಸಿನಲ್ಲಿ ಬೇರೂರಿದ್ದಾರೆ. ಇನ್ನು ಸುತ್ತಮುತ್ತಲ ರೈತರು ಬೋರ್ವೆಲ್ ಕೊರೆಸುವ ಮುನ್ನ ಸ್ವಾಮಿಯ ಬಳಿ ಬಂದು ಶ್ರದ್ಧಾ ಭಕ್ತಿಯಿಂದ ಬೇಡಿಕೊಂಡರೆ ಸ್ವಾಮಿಯ ಕರುಣೆಯಿಂದ ಉತ್ತಮ ನೀರು ಬೀಳುವುದೆಂಬ ನಂಬಿಕೆ ಇಂದಿಗೂ ಸಹ ಪ್ರತೀತಿಯಲ್ಲಿದೆ. ಕಾಲ ಕಳೆದಂತೆ ಶಿಥಿಲಾವಸ್ಥೆಯಲ್ಲಿದ್ದ ದೇಗುಲವನ್ನು ಇದೀಗ ಜೀರ್ಣೋದ್ಧಾರ ಮಾಡಲಾಗಿದ್ದು, ಶ್ರೀ ಮುನೇಶ್ವರ ಸ್ವಾಮಿಯ ಮೂರ್ತಿಯ ಪುನರ್ ಪ್ರತಿಷ್ಠಾಪನೆ ಕಾರ್ಯವನ್ನು ಅದ್ದೂರಿಯಾಗಿ ನೆರವೇರಿಸಲಾಗಿದೆ.
ಮುಂಜಾನೆಯಿಂದಲೇ ದೇಗುಲದಲ್ಲಿ ಹೋಮ ಹವನಗಳು ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು. ಸ್ವಾಮಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಲಾಗಿತ್ತು. ಸ್ಥಳೀಯ ಗ್ರಾಮ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಿಂದಲೂ ಸಹ ಭಕ್ತರು ತಂಡೋಪತಂಡವಾಗಿ ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ಅವತ್ತು ಆ ಕೃಷ್ಣಪ್ಪನವರು ಇಲ್ಲಿ ಆದಷ್ಟು ಅವ್ರ ಕುಟುಂಬಕ್ಕೆ ಎಷ್ಟು ಬೇಕೋ ಅಷ್ಟು ರೀತಿಯಲ್ಲಿ ದೇವಸ್ಥಾನ ಕಟ್ಟಿ ನಿರ್ಮಾಣ ಮಾಡಿದ್ರು. ಪ್ರತಿಷ್ಠಾಪನೆ ಆಯಿತು. ಪ್ರತಿಷ್ಠಾಪನೆಗೂ ಎಲ್ಲೂ ಬಂದಿದ್ವಿ. ಏನೋ ಇದ್ದಿದ್ದರಲ್ಲಿ ಚೆನ್ನಾಗಿ ಮಾಡಿದ್ರು. ಇತ್ತೀಚೆಗೆ ಅದರ ಶಿಥಿಲವಾಗಿದ್ದ ಅವರು ಸಂಬಂಧಿಕರು ಸುಬ್ರಹ್ಮಣ್ಯ ಅಂತಕ್ಕಂಥವರು ಇಲ್ಲಿ ನಿಲ್ತು, ಆಮೇಲೆ ಅವ್ರಿಗೆ ಗಂಡು ಮಕ್ಕಳು ಏನೂ ಇರಲಿಲ್ಲ. ಒಬ್ಬ ಮಗಳಿದ್ಲು, ಮಗಳ ಮುಖಾಂತರ ಹೆಣ್ಣು ಮಗಳಿದ್ಲು. ಹೆಣ್ಣು ಮಗುನ ಸುಬ್ರಹ್ಮಣ್ಯ ಅಂತಕ್ಕಂಥ ಅವ್ರಿಗೆ ಕೊಟ್ಟು ಮದುವೆ ಮಾಡಿದರು. ಅವರು ಈ ಜಾಗದಲ್ಲಿ ಒಡೆಯರಾಗಿ ಈ ದೇವಸ್ಥಾನ ತಿರುಗಿ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆದಷ್ಟು ದೇವಸ್ಥಾನ ಆಲಯ ಚೆನ್ನಾಗಿ ಮಾಡಿದ್ದಾರೆ. ಅವರಿಗೆ ಮುಂದೆ ಅವರ ಮಕ್ಕಳು ಮರಿ ಭಾಳಷ್ಟು ಸುಖವಾಗಿ ಆ ಮುನೇಶ್ವರನು ಒಂದು ಆಶ್ರಯದಿಂದ ಚೆನ್ನಾಗಿ ಆಗಲಿ. ಅವರು ಭಾಳ ಶ್ರಮ ಪಟ್ಟಿದ್ದಾರೆ. ಯಾರು ಕೃಷ್ಣಪ್ಪನವರು ಅವ್ರು ಮಾಡಿರೋಂಥ ಆಸ್ಥಾನದಲ್ಲಿ ಇವ್ರು ನಿಲ್ತು ಇಷ್ಟೊಂದು ಪ್ರಭುತ್ವವಾಗಿ ಮಾಡಿದ್ದಾರೆ. ಮಕ್ಕಳು ಮರಿ ಅವ್ರ ಕುಟುಂಬಗಳೆಲ್ಲ ಬಂದು ಇನ್ನು ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಬಂದಿದ್ದಾರೆ. ನಾಯನಹಳ್ಳಿ, ಅಂದಾರ್ಲಹಳ್ಳಿ, ಮುತ್ತಗದಳ್ಳಿ ಇಂದ ಎಲ್ಲ ಇಲ್ಲಿ ಆಗಮಿಸಿ ನಾವು ಒಂದು ಸಂತೋಷ ಪಡ್ತಾ ಇದ್ದೀವಿ ದೇವರು ಸನ್ನಿಧಿಯಲ್ಲಿ ಮಾಡಿರೋದಕ್ಕೆ. ಮದುವೆಯಾಗದವರು, ಮಕ್ಕಳಿಲ್ಲದವರು ಈ ದೇಗುಲಕ್ಕೆ ಬಂದು ಸ್ವಾಮಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿದರೆ ಇಷ್ಟಾರ್ಥವನ್ನ ನೆರವೇರಿಸುತ್ತಾನೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಹೆಸರು ಮಧುಮಾಲತಿ ಅಂತ. ಇಲ್ಲಿ ಅಂದಾರ್ಲಹಳ್ಳಿ ಗ್ರಾಮದಲ್ಲಿ ರಾಮಕೃಷ್ಣಪ್ಪ ಅವರು ಮತ್ತು ಅವರ ಮಿಸಸ್ ನಾರಾಯಣಮ್ಮ ಅನ್ನೋರು ಅವರು ಮನೆಗೋಸ್ಕರ ಅಂದರೆ ಅವ್ರ ಕುಟುಂಬಕ್ಕೋಸ್ಕರ ಅಂತ ಕಟ್ಕೊಂಡಿದ್ದು. ಆದರೆ ಇಲ್ಲಿ 1965ಇಂದನೂ ಅದು ನಿರ್ಮಾಣ ಆಗಿದ್ದು ದೇವಸ್ಥಾನ. ಆವಾಗ ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾಯಿತ್ತು. ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲನೂ ಬಂದು ಇಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಚೆನ್ನಾಗಿ ನಡ್ಕೊಂಡು ಬರ್ತಾಯಿತ್ತು. ಇಲ್ಲಿ ಬಂದವ್ರಿಗೆಲ್ಲನೂ ಚೆನ್ನಾಗಿ ಒಳ್ಳೆಯದಾಗಿದೆ. ಮದುವೆಗಳಾಗಿದೆ, ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳಾಗಿದೆ. ಬೋರ್ವೆಲ್ಗೂ ಪಾಯಿಂಟ್ ನೀರಿಲ್ಲದೆ ಇರೋರಿಗೆ ನೀರೂ ಆಗಿದೆ. ಮತ್ತು ಎಷ್ಟೋ ಜನಕ್ಕೆ ಕಾಯಿಲೆ ಇದ್ದವ್ರಿಗೂ ಸಹ ವಾಸಿಯಾಗಿದೆ. ಮಕ್ಕಳ ಇಲ್ಲದೆ ಇರೋರಿಗೆ ಮಕ್ಕಳು ಸಹ ಆಗಿದೆ. ಅದು ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾಯಿತ್ತು. ಆದರೆ ಅದು ದೇವಸ್ಥಾನ ಇವಾಗ ಜೀರ್ಣೋದ್ಧಾರ ಮಾಡಿ ಪುನರ್ ಪ್ರತಿಷ್ಠಾಪನೆ ಮುನೇಶ್ವರ ಸ್ವಾಮಿದು ಮಾಡಿದ್ದಿದ್ದು ಇವತ್ತಿನ ದಿವಸ ತುಂಬ ಚೆನ್ನಾಗಿ ಆಯಿತು ಪ್ರತಿಷ್ಠಾಪನೆ ಅದೆಲ್ಲನೂ. ಮುಂಚೆ ಒಂದು ಮುನೇಶ್ವರ ದೇವ್ರನ್ನ ಮಾತ್ರ ಪ್ರತಿಷ್ಠಾಪನೆ ಮಾಡಿದ್ವಿ. ಆದರೆ ಇವತ್ತಿನ ದಿವಸ ಇನ್ನೊಂದು ಮುನೇಶ್ವರ ಪ್ರತಿಷ್ಠಾಪನೆ ಸಹ ಇಲ್ಲಿ ಈ ಅಂದಾರ್ಲಹಳ್ಳಿ ಗ್ರಾಮದಲ್ಲಿ ಸುಸೂತ್ರವಾಗಿ ತುಂಬ ಚೆನ್ನಾಗಿ ನಡ್ಕೊಂಬಂದಿದೆ ಪ್ರತಿಷ್ಠಾಪನೆ ಅನ್ನೋದು. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡ್ಕೊಂಬಂದಿರೋದ್ರಿಂದ ತುಂಬ ಸಂತೋಷ ಆಗಿದೆ. ಇನ್ನು ಗ್ರಾಮದಲ್ಲಿನ ದೇಗುಲದ ಅಭಿವೃದ್ಧಿಯನ್ನು ಕಂಡು ಈ ಭಾಗದ ಹಿರಿಯರು ಸಂತೋಷ ಪಡುತ್ತಿದ್ದಾರೆ. ಒಟ್ನಲ್ಲಿ ಶ್ರೀ ಮುನೇಶ್ವರ ಸ್ವಾಮಿ ದೇಗುಲದ ಜೀರ್ಣೋದ್ಧಾರ ಹಾಗೂ ಸ್ವಾಮಿಯ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಅಂಗರಂಗ ವೈಭವವಾಗಿ ನೆರವೇರಿತು. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಲಕ್ಷ್ಮೀನಾರಾಯಣ್, MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ.